ಲಿಂಗಸ್ಗೂರು ಶಾಸಕ ಮಾನಪ್ಪ ವಜ್ಜಲ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿನ ಜಟಾಪಟಿ. ಮುದಗಲ್ ಪುರಸಭೆ ಆವರಣದ ಮುಂದೆ ಶನಿವಾರ ನಡೆದ ಘಟನೆ. 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಖರೀದಿಸಲಾಗಿದ್ದ ಕಸ ವಿಲೇವಾರಿ ವಾಹನಗಳ ಚಾಲನೆಗೆ ಬಂದಿದ್ದ ಶಾಸಕ ಮಾನಪ್ಪ ವಜ್ಜಲ್ ವಾಹನ ಚಾಲನೆಗೆ ನೀಡುವ ಮುಂಚೆಯೇ ಶಾಸಕರನ್ನು ತಡೆದ ದಲಿತ ಸಂಘಟನೆ ಮುಖಂಡರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಮುದಗಲ್ ಪಟ್ಟಣದಲ್ಲಿನ ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ಕಲ್ಪಿಸಿಲ್ಲ, ಮೂಲಸೌಕರ್ಯಕ್ಕೆ ಅನುದಾನ ತಂದಿಲ್ಲ ಎಂದು ಕೆಲವರು ಆಕ್ರೋಶ ವ್ಯಕ್ತಪಡಿಸಿದರು. ಇದಕ್ಕೆ ಬಿಜೆಪಿಯ ಮುಖಂಡರು ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ದರಿಂದ ಪರಸ್ಪರ ಮಾತಿನ ಜಟಾಪಟಿಗೆ ಕಾರಣವಾಯಿತು. ನಂತರ ವಿಧಾನ ಪರಿಷತ್ ಸದಸ್ಯ ಶರಣಗೌಡ ಪಾಟೀಲ್ ಬಯ್ಯಾಪುರ್ ಹಾಗೂ ಪಂಚ ಗ್ಯಾರಂಟಿ ಯೋಜನೆಯ ರಾಯಚೂರು ಜಿಲ್ಲಾಧ್ಯಕ್ಷ ಪಾಮಯ್ಯ ಮುರಾರಿ ಮಧ್ಯಪ್ರವೇಶಿಸಿ ವಾತಾವರಣವನ್ನು ತಿಳಿಗೊಳಿಸಿದರು. ಬ್ಯೂರೋ ರಿಪೋರ್ಟ್, ವಿಕಾಸ್ ನ್ಯೂಸ್ ಕನ್ನಡ. ಅದಕ್ಕೆ ನೀವು ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಕೊಟ್ಟಿದ್ದ ಆಮೇಲೆ ನೀವು ಉದ್ಘಾಟನೆ ಮಾಡಿ ಅಲ್ಲಿವರೆಗೆ ಹುಡುಗಲ್ಲ. ಸರ್ಕಾರಕ್ಕೆ ಸಾಕಷ್ಟು ಮನವಿ ಮಾಡಿಕೊಂಡಿದ್ದೀವಿ. ಸರ್ಕಾರ ಕೇರ್ ಮಾಡ್ತಾ ಇಲ್ಲ. ಸರ್ಕಾರಕ್ಕೆ ನಾವೇ ಶಾಸಕರಾಗಿ ಏನು ಮಾಡಬೇಕು ಎಲ್ಲ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ನಾವು ಹೊಸ ಪತ್ರಗಳಿಂದ ಕೊಡ್ತೀವಿ. ನೀವು ನಾವು ಬೇಕಾದ್ರೆ ಸರ್ಕಾರಕ್ಕೆ ಮನವಿ ಮಾಡಿದ್ರೆ ಏನು ಬರ್ತದೆ ಸರ್? ಸರ್ಕಾರಕ್ಕೆ ಮನವಿ ಒತ್ತಡ ತಾಲೂಕಿನಾಗ ನೀವು ಚುನಾವಣೆ ಪ್ರಚಾರದಾಗ ಏನು ಮಾತು ಕೊಟ್ಟಿದ್ರಿ? ನಾನು ಅಧಿಕಾರಕ್ಕೆ ಬಂದ ಮ್ಯಾಗ 3 ದಿವಸದಾಗ ನಾವು ನೀರು ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ರಿ ಸರ್. ಒಳ್ಳೆಗೆ ತಪ್ಪಾಗಿರ್ಬೋದು, ಗೌಡ್ರ ಕೋಡ ಆಗಿರ್ಬೋದು, ನಮಗೇನು ಮಾಡ್ತಾರೆ ಬರೀ ನೀರು ಕೇಳುತ್ತೆ. ಅದು ವಿಷಯ ಮಾಡ್ತೀವಿ. ಆಲ್ರೆಡಿ ಒಂದು ಅದು ಏನು ಮೊದಲು 24 ಇರ್ತಲ್ಲ, ಅದು ರಿಜೆಕ್ಟ್ ಮಾಡಿ ರೀಟೆಂಡರ್ ಮಾಡಿರ್ತಾರೆ. ಆಲ್ರೆಡಿ ರಿಜೆಕ್ಟ್ ಆಗಿದೆ. ರೀಟೆಂಡರ್ ಮಾಡೋಕ್ಕೆ ಸರ್ಕಾರದಲ್ಲಿ ದುಡ್ಡೇ ಇಲ್ಲ. ಈ ಸರ್ಕಾರ ನಾವು ಹೇಳ್ಬಿಟ್ಟು ಸ್ವಚ್ಛಾಗಿ ಯಾವ ಸರ್ಕಾರ ಏನು ಮಾಡೋಕ್ಕಾಗಲ್ಲ. ದುಡ್ಡಿಲ್ಲ ಅಂತಲ್ಲ, ಅದು ರೀಟೆಂಡರ್ ಆಗಿದೆ. ನಾನು ಮುಖ್ಯಮಂತ್ರಿ ಅಲ್ಲ, ಈಗ ನಾವು ಮಾತಾಡೋದು ಬೇಡ. ಮಾನಪ್ಪ ಅವರು ಹಿಂದಿದ್ದಾಗ ಅದು ಕ್ರಮೇಣ 5 ವರ್ಷಗಳಿಗೆ ಏನಾಗಿತ್ತು, ಟೆಕ್ನಿಕಲ್ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಆಗುತ್ತೆ. ಅವನು ಕಂಟ್ರಾಕ್ಟರ್ ಏನು ಮಾಡಿಬಿಟ್ಟ, ಅರ್ಧಂಬರ್ಧ ಕೆಲಸ ಮಾಡಿದ. ಊರ್ಗೇರಿಯವರು ಎಮ್.ಎಲ್.ಎ ಇದ್ದಾಗ ನಾನು ಊರ್ಗೇರಿಯವರು ಒಂದು 4 ಸಾರಿ ಕಳಿಸಿದ್ವಿ ಬೆಂಗಳೂರು ಮನೆಗೆ. ಅವರು ಕರೆಸಿ ಎಲ್ಲ ಹೇಳಿದ್ರು, ಸರ್ ನಾನು ಪೇಮೆಂಟ್ ಮಾಡಿಸ್ಬಿಡ್ರಿ, ಪೇಮೆಂಟ್ ಮಾಡಿಸ್ಬಿಟ್ರೆ ನಾನು ನಾಳೆಗೆ ಕೆಲಸ ಚಾಲು ಮಾಡಿದ್ನಲ್ಲ. ನಾನು ಊರಿಗೆ ನನ್ನ ಮೊಬೈಲ್ಸ್ ಇರಲಿಲ್ಲ. ಅವಾಗ ನಾನು ಊರಿಗೆ ಬಗ್ಗೆ ಸೆಕ್ರೆಟರಿ ಅವ್ರನ್ನ ಭೇಟಿಯಾಗಿ ಪೇಮೆಂಟ್ ಮಾಡಿದ್ರೆ ಅವ್ರು ಕೆಲಸ ಅಂತ ಹೇಳಿದ್ವಿ. ಪೇಮೆಂಟು ಮಾಡಿಸಿದ್ವಿ. ಮತ್ತೆ 2 ದಿವಸ ಮಾಡಿದ ಓಡೇ ಬಿಟ್ಟ. ವಾಸ್ತವ ಹೇಳಕತ್ತೀನಿ ನಾನು, ನನಗೆ ರಾಜಕಾರಣದ ಅವಶ್ಯಕತೆ ಇಲ್ಲ. ಅವತ್ತೇನಾದ್ರು ಆಮೇಲೆ ಏನು ಮಾಡಿದ್ವಿ, ಲೆಟರ್ ಕೊಟ್ಟು ಒಂದು 2-3 ತಿಂಗಳು 6 ತಿಂಗಳು ಆದ್ಮೇಲೆ ಇವನ್ನ ಟೆಂಡರ್ ತೆಗೀರಿ, ತೆಗೆದು ಬೇರೆ ಅವಾಗ ಎಕ್ಸ್ಟ್ರಾ ಇದು ಮಾಡಿ ಅಂತ ಕೊಟ್ಟಿದ್ರು. ಕೊಡೋದ್ರಿಗೆ ಏನು ಹೇಳ್ಬಿಡ್ತೀವಿ, ಆ ಏನು ಸ್ಕೀಮ್ ಇತ್ತಲ್ಲ ಸರ್, 24x7 ಸ್ಕೀಮು ಕ್ಲೋಸ್ ಆಗಿದೆ. ಯಾಕಂದ್ರೆ ಲಾಂಗ್ ಟೈಮ್ ತಗೊಂಡ್ಬಿಟ್ಟಿದ್ದೆ, 5 ವರ್ಷ ಗಂಟೆ ತಗೊಂಡ್ಬಿಟ್ಟಿದ್ದೆ. ಇದಾಗಬೇಕ. ಮೊನ್ನೆ ನಾನು ಕ್ವಶನ್ ಹಾಕಿದ್ದೆ ಡಿವಿಷನ್, ಅವತ್ತೇನು ಉತ್ತರ ಕೊಟ್ಟರು, 42 ಕೋಟಿ ರೂಪಾಯಿ ಬೇಕಂತ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿದ್ವಿ. ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಏನು ಅನುಮೋದನೆ ದೊರೆತ ತಕ್ಷಣ ಟೆಂಡರ್ ತೆಗಿತೀವಿ ಅಂತ ಇವ್ರಿಗೂ ಒಳ್ಳೆ ಉತ್ತರ ಬಂದು ಬೇಕಾದೆಲ್ಲ ಕಾಪಿ ಕೊಡ್ತೀವಿ. ಅದಾದ್ಮೇಲೆ ಏನಾಯ್ತು, ನಾವು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಹೋಗಿ, ಸರ್ ಇಂದ ಪ್ರಾಬ್ಲಮ್ ಆಗೈತಿ, ಅದು 42 ಕೋಟಿ ರೂಪಾಯಿ ಕೊಟ್ಟರು, ನೀವು ಆ ಯೋಜನೆ ಮುಗಿದಿ ಸರ್, ಈ ಸರಿ ನಿಮ್ದು 8,000 ಕೋಟಿ ರೂಪಾಯಿ ನಿಮ್ಮ ಮುಖ್ಯಮಂತ್ರಿಗಳ ವಿವೇಚನೆ ಕೋಟ ಐತಲ್ಲ, ಅಟ್ಲೀಸ್ಟ್ ಅದ್ರಾಗಾದ್ರೂ ನಮ್ಗೆ ಅನುಕೂಲ ಮಾಡಿಕೊಡ್ರಿ ಅಂತ ನಾನು ರಿಕ್ವೆಸ್ಟ್ ಮಾಡಿ ಶರಣಗೌಡ ಈಗ ಆಗಸ್ಟ್ ಆಗಿದೆ, ಅದು ಇದು ಜೂನ್ ಜುಲೈ ಆಗಿದೆ, ಆಗಸ್ಟ್ನೇ ಬರ್ರಿ, ನಾನು ಅದನ್ನ ಏನು ಮಾಡಬೇಕು ಹೇಳೋದಂತ ಹೇಳಿ ಸರ್. ಇದು ಎಮ್.ಎಲ್.ಎ ಕರ್ಕೊಂಡು ಹೋಗ್ತೀನಿ. ಯಾಕಂದ್ರೆ ಜನಪ್ರತಿನಿಧಿಗಳು ಅವರು ಬೇಕು ನಮ್ಗೆ. ನಾನು ಒಬ್ಬನೇ ಹೋದ್ರೆ ಎಷ್ಟು ವೇಟ್ ಅಂತ, ನಮಗಿಂತ 2 ಪಟ್ಟು ವೇಟ್ ಎಮ್.ಎಲ್.ಎ ಇರೋದಿಲ್ಲ.
ಅದು ಹಂಗಲ್ರಿ, ಅದಕ್ಕೆ ಕ್ಷೇತ್ರದ ಶಾಸಕ ನನಗೆ 15 ಕಾನ್ಸ್ಟಿಟ್ಯೂನ್ಸಿ ಬರ್ತಾವ. ಈಗ ಅವ್ರಿಗೆ ಒಂದು ಕಾನ್ಸ್ಟಿಟ್ಯೂನ್ಸಿ, ಈಗ ಅವ್ರಿಗೆ ಹೇಳಿದ್ರೆ ಅದೊಂದು ತೂಕನೇ ಬೇರೆ. ನಾವು ಅವ್ರ ಜೊತೆಗೆ ಹೋಗ್ತೀವಿ. ಈಗ ಒಂದು ನಿಮಿಷ ಹೊರಗಡೆ ಬಗೆಹರಿದಲ್ಲ ಕರೆಕ್ಟ್. ಈಗ ನೀವು ಕೇಳಿದ ತಪ್ಪ ಅಂತ ನಾನು ಹೇಳಲ್ಲ. ನಿಮ್ಗೆ ಎಷ್ಟು ಕಾಳಜಿ ಇದೆ ಗೊತ್ತಿಲ್ಲ. ಅಮ್ರೇಗೌಡರು ಒಂದು 3 ಸಲ ನಮ್ಗೆ ಮಾತಾಡಿ ಅದೇನು ಬಗೆಹರಿಸ್ರಿ, ಮಾನಪ್ಪರು ಕೂಡ ಮಾತಾಡ್ರಿ, ನೀವು ಮಾನಪ್ಪರು ಅಡ್ಡಾಡ್ರಿ, ಸೆಕ್ರೆಟರಿ ತಗ ಹೋಗ್ರಿ, CM ತಗ ಹೋಗ್ರಿ ಅಂತೇಳಿ ಅದು 24x7 ನಮ್ಮ ಕಲೆಗಳಲ್ಲಿ ನೀವು ಮನಸ್ಸು ಮಾಡಿದ್ರೆ ಒಂದು ತಿಂಗಳದಾಗ ಚಾಲು ಆಗುತ್ತೆ, 3 ತಿಂಗಳದಾಗ ಚಾಲು ಆಗುತ್ತೆ ಅಂತ ನಾವು ಪ್ರಯತ್ನದಾಗ ಇದೀವಿ. ಯಾಕಂದ್ರೆ ಒಂದರಿಂದ ಒಂದು ಪ್ರಾಬ್ಲಮ್ ಅದ, ಹೊಸ ಒಮ್ಮೆಗೆ ಪಟಕನ ಆಗಲ್ಲ. ಸ್ವಲ್ಪ ಸಮಯ ಕೊಡ್ರಿ. ನಾವು ಏನೇನಾದ್ರು ಕುಂತು ಮಾತಾಡಿ ಮುಖ್ಯಮಂತ್ರಿಗಳ ಹತ್ರ ಮುದ್ದಾಮ ಹೋಗಿ ಬೇಕಾದ್ರೆ ನಿಮಗೂ ಆಹ್ವಾನ ಕೊಡ್ತೀವಿ. ಈಗ ಕೌನ್ಸಿಲರ್ಸ್ ಬಂದಿರೋರು, ಕೌನ್ಸಿಲರ್ಸ್ ಜವಾಬ್ದಾರಿ ಇಲ್ಲ. ನಾವೇನು ಕೆಲಸ ಮಾಡಬೇಕು ಒಂದು ಸಾವಿರ ಬಂದಿಗೆ ಕೇಳಿದ್ರೆ ಏನಾದ್ರು ಹೇಳ್ತೀನಿ ಅಂತ ಏನು ಮಾಡಿದ್ರು ಅಂತ ಏನಿದ್ರೆ ಹೇಳ್ತಾರೆ. ಏನೇ ವಿಷಯ ಮಾತಾಡ್ಬೇಕಂದ್ರೆ ರಿಪೋರ್ಟ್ ತಗೋತಾನೆ, ನೀವು ಅಡ್ವಾನ್ಸ್ ರಿಪೋರ್ಟ್ ತಗೊಂಡು ಮಾತಾಡೋದು. ಏನಾಗಿದೆ ಏನಾಗಿಲ್ಲ ಏನು ಸಮಸ್ಯೆ ಇದೆ ಅಂತಕ್ಕಂಥದ್ದು ತಿಳ್ಕೊಳ್ತಾರೆ, ಮಾತಾಡ್ತಾರೆ. ಏನು ಮುದ್ಗಲಲ್ಲಿ ಏನು ಗ್ರಾಂಟ್ ಕೊಟ್ಟು ಏನು ಕೇಳಿದ್ರಿ? ಮುದ್ಗಲದಲ್ಲಿ ಎಷ್ಟು ಕೆಲಸ ಮಾಡೋದು ಗೊತ್ತಿದೆ ನಿಮಗೆ? ಎಷ್ಟು ಕೋಟಿ ಕೆಲಸ ಮಾಡೋದು ಗೊತ್ತಿದೆ ನಿಮಗೆ? ಸಿಟಿಗೆ ಹೇಳಿ ವೈಯಕ್ತಿಕ ನಿಮ್ಮ ಸಿಗ್ತದೆ ಅಂತೇಳಿ ಇದು ರಾಜಕಾರಣ ಮಾಡಕ್ಕೆ ಅಲ್ಲ. ಏನಾಗತ್ತ ನಿನಗೆ ನಾಳೆ ಸಿಗ್ತಾ ಯಾರೇನು ಪೈಪ್ ಹೋಗೈತಿ, ಏನೇನಾಗೈತಿ, ಎಲ್ಲಿ ನೋಡ್ತೈತಿ, ಏನು ಡಯಾಮೀಟರ್ ಐತೆ ಅಂತ ಅವ್ರಿಗೆಲ್ಲ ಗೊತ್ತಿರ್ತದೆ. ಪ್ರತಿಯೊಂದು ಏನೇ ಸಮಸ್ಯೆ ಇದ್ರೆ ಬರ್ರಿ, MLA ಬರ್ರಿ, ನಮ್ಮ